ಎಲ್ರಿಗೂ ನಮಸ್ಕಾರ. ನಾವಿವತ್ತು ನವಣೆನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ನಂದು ಹೊಸ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಬನ್ನಿ ಶುರು ಮಾಡೋಣ. ನೋಡೋಣ. ನವಣೆ, ಜೀರಿಗೆ ಮತ್ತು ಸಾಸಿವೆ, ಟೊಮೊಟೊ ಹಣ್ಣು, ಕಡಲೆ ಬೀಜ, ಈರುಳ್ಳಿ, ಬೀನಿಸು, ಕ್ಯಾರೆಟು, ಬೇಳೆನ ನಾನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಅರ್ಧ ಕಪ್ಪು ಮುಕ್ಕಾಲು ಕಪ್ಪಷ್ಟು ನವಣೆ ತೊಗೊಂಡಿದ್ದೀನಿ. ಹಾಗಾಗಿ ಒಂದು ಅರ್ಧ ಕಪ್ಪನಷ್ಟು ಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಬಿಸಿಬೇಳೆಬಾತ್ ಪೌಡರ್, GRB ಅವ್ರದ್ದು ಬಿಸಿಬೇಳೆಬಾತ್ ಪೌಡರ್ ತೊಗೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ನಾನು ಆಯಿಲ್ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ನಾವೀಗ ಈರುಳ್ಳಿ ಹಾಕೊಳ್ಳೋಣ. ನಾನಿಲ್ಲಿ ಒಣಗೋಗಿರುವಂಥ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ. ಬೇಕಿದ್ದು ರಸಿ ಸೊಪ್ಪು ಯೂಸ್ ಮಾಡಿ. ಟೊಮೊಟೊ ಹಾಕೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾವೀಗ ಇದಕ್ಕೆ ಕಡಲೆ ಬೀಜ ಹಾಕೋಣ. ನಾವೀಗ ಇದಕ್ಕೆ ಕಟ್ ಮಾಡಿ ಇಟ್ಟಿರುವಂಥ ತರಕಾರಿ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವಿದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳೋಣ. ನಾವಿದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡುವ. ನಾವಿದಕ್ಕೆ ತೊಳೆದಿಟ್ಟಿದ್ವಲ್ಲ ಬೇಳೆ ಹಾಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡುವ. ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಬೇಳೆನೆಲ್ಲ ನಾವೀಗ ಖಾರ ಹಾಕಿದ್ದೀವಲ್ಲ, ಅದು ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನಾವೀಗ ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನವಣೆ ತೊಗೊಂಡಿದ್ದು. ನಾವು ಇದರಲ್ಲಿ 1:3 ಅಷ್ಟು ನೀರು ಹಾಕೊಳ್ಳೋಣ. ಅಕ್ಕಿ ಆದರೆ 1:4 ಬೇಕಾಗುತ್ತೆ, ಬಟ್ ಇದು ನವಣೆ ಆದ ಕಾರಣ 1:3 ಸಾಕಾಗುತ್ತೆ. ನಾನು 3 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಒಂದ್ಸಲ ಕುದಿ ಬರ್ತಿದೆ. ಈಗ ನಾವು ನವಣೆ ಹಾಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ. ಒಂದ್ಸಲ ವಾಶ್ ಮಾಡಿ ಹಾಕಿ ನೀಟಾಗಿ ತೊಳೆದು ಹಾಕಿದ್ರೆ ಅದು ಹಸಿ ಥರ ಸ್ಮೆಲ್ ಹೊಡಿಯಲ್ಲ ಅಂತ. ನೀಟಾಗಿ ಹಾಕಿ ಮಿಕ್ಸ್ ಮಾಡುವ. ಈಗ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಹಾಕಿ. ನಾನು ಆಲ್ರೆಡಿ ಹಾಕಿದ್ನಲ್ಲ, ಅದೇ ಸಾಕಾಗಿದೆ. ಹಾಗಾಗಿ ನಾನು ಸಾಲ್ಟ್ ಏನು ಹಾಕ್ತಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದಕ್ಕೆ ವಿಷಲ್ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ವಿಷಲ್ ಹಾಕೊಳ್ಳೋಣ. ರಬ್ಬರ್ ಹಾಕಿದ್ದೀನಿ. ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಇದು 2 ವಿಷಲ್ ಬರಲಿ. 2 ವಿಷಲ್ ಸಾಕಾಗುತ್ತೆ. ಸಖತ್ತಾಗುತ್ತೆ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು. ನೋಡಿ ಈಗ ಸೂಪರಾಗಿದೆ. ಅಷ್ಟೇ. ಎಲ್ಲರೂ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.